ಹಲೋ ಗೈಸ್, ಇವತ್ತು ನಾನು ಬೆಣ್ಣೆ ಬಿಸ್ಕೆಟ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಬನ್ನಿ. 200 ಗ್ರಾಮ್ಸ್ ಮೈದಾ, 50 ಗ್ರಾಮ್ಸ್ ಕಡಲೆ ಹಿಟ್ಟು, 100 ಗ್ರಾಮ್ಸ್ ತುಪ್ಪ ಮತ್ತು 80 ಗ್ರಾಮ್ಸ್ ಸಕ್ಕರೆ ಮತ್ತು ಬೇಕಿಂಗ್ ಸೋಡಾ 1 ಇಂಚು. ನಾವು ಬೇಕಿಂಗ್ ಪೌಡರ್ ಕೂಡ ಇದ್ದರೂ ಹಾಕ್ಕೋಬೋದು, ಬಟ್ ನನ್ನ ಹತ್ರ ಇಲ್ದಿದ್ದಕ್ಕೆ ನಾನು ಬೇಕಿಂಗ್ ಸೋಡಾ ಮಾತ್ರ ಹಾಕ್ಕೊಂಡಿದ್ದೀನಿ. ಈ 5 ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದನ್ನ ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ 1 by 1 ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡಿದ್ದ ತಕ್ಷಣ ಮತ್ತು ಇದೆಲ್ಲ ಸಾಫ್ಟ್ ಟೆಕ್ಸ್ಚರ್ ಬರೋವರೆಗೂ ಅದನ್ನು ನಾದ್ಕೊಂಡು ಈ ಉಂಡೆ ಆಕಾರ ಥರ ಮಾಡ್ಕೊಳ್ಳಿ. ಈ ಉಂಡೆ ಆಕಾರದ ಅಲ್ಲಿ ಎಲ್ಲಿನೂ ಬಿರುಕು ಬಿಡಬಾರ್ದು. ಬಿರುಕು ಬಿಟ್ಟಾಗ ಅದು ಶೇಪ್ ಚೆನ್ನಾಗಿ ಬರಲ್ಲ. ಬೇಕಂದರೆ ನೀವು ಸ್ವಲ್ಪನೇ ತುಪ್ಪನ ಸವರ್ಕೊಂಡು ಆ ಟೆಕ್ಸ್ಚರ್ಗೆ ಇದು ಮಾಡ್ಕೊಳ್ಳಿ. ಆ ಟೆಕ್ಸ್ಚರ್ ಮಾಡ್ಕೊಂಡಾಗ ಸಾಫ್ಟಾಗಿ ಬಂತಂದರೆ ಇಟ್ ವಿಲ್ ಬಿ ಕರೆಕ್ಟ್ ಅಂತ. ಮತ್ತು ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಹಾಗೆ ಇದೆಲ್ಲ ಏನು ಕ್ಯಾಶು ಹಾಕಿ ಗೋಡಂಬಿ ಹಾಕಿ ನಾನೆಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ. ಹಾಗೆ ಒಂದು ಬಾಣಲಿ ಒಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೀ ಹೀಟ್ ಮಾಡ್ಕೊಳ್ಳಿ. ಫಸ್ಟೇ ಒಂದು ಸ್ವಲ್ಪ ಬಿಸಿ ಕಾದ್ಮೇಲೆ ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ನಾನೇನು ಇವಾಗ ಪ್ಲೇಟಲ್ಲಿ ತುಪ್ಪ ಸವರ್ಕೊಂಡಿದ್ದೀನಲ್ಲ ಅದರಲ್ಲಿ 1 by 1 ಜೋಡಿಸ್ಕೊಬನ್ನಿ. ನಾನು ಏನಂದರೆ ಎಕ್ಸ್ಟ್ರಾ ಇಟ್ಟಿದ್ದೀನಿ, ನೀವು ಇನ್ನೂ ಸ್ವಲ್ಪ ಒಂದೆರಡು ಕಮ್ಮಿ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ನಾನು ಎಕ್ಸ್ಟ್ರಾ ಇಟ್ಟಾಗ ಅದು ಸ್ಪ್ರೆಡ್ ಆಗಿದ್ಮೇಲೆ ಅದು ಶೇಪೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಜಾಗ ಬಿಟ್ಟು ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಅಟ್ ಎ ಟೈಮ್ ಅಷ್ಟು ಇಟ್ಕೊಂಡಾಗ ಅದು ಎಲ್ಲ ಸ್ಪ್ರೆಡ್ ಆಗಿತ್ತು, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನೀವು ಆ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಅಂದರೆ 20-25 ಮಿನಿಟ್ಸು ಇದು ಸಿಮ್ಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಮತ್ತು ತಳನೂ ಅಂಟಲ್ಲ. ನಾವು ಯಾವಾಗ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಟರೂ ಸೀದೋಗುತ್ತೆ. ಕಮ್ಮಿ ಫ್ಲೇಮ್ ಇಟ್ಕೊಂಡೆ ನಾವು ಇದನ್ನ ಬೇಯಿಸ್ಕೋಬೇಕು. ಬೆಣ್ಣೆ ಬಿಸ್ಕೆಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸಲ ಇದು ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗೆ ಬಂತು ಅಂತಲೂ ತಿಳಿಸಿ, ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ಹಾಗೆ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಮತ್ತು ಏನಾದರೂ ಇದರಲ್ಲಿನ ನೀವು ಇದು ಇಂಪ್ಲಿಮೆಂಟ್ ಮಾಡ್ಕೊಬೇಕಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಮಾಡ್ಕೋತೀನಿ. ಈ ಥರ ಅದೇ ಶೇಪ್ ಚೆನ್ನಾಗಿ ಬಂದಿಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒನ್ ಡೇಲೇ ಖಾಲಿ ಆಯಿತು ಮನೆಯಲ್ಲಿ. ಇಷ್ಟು ಮಕ್ಕಳು ತುಂಬ ಚೆನ್ನಾಗಿದೆ. ಅವ್ರ ಅಪ್ರಿಷಿಯೇಷನಿಂದ ನಾವು ಇನ್ನೂ ಹೊಸದು ಮಾಡಬೇಕು ಅಂತಲೇ ನಮಗೆ ಇಷ್ಟ ಆಗುತ್ತೆ. ನೋಡಿ, ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಫ್ರೀ ಟೈಮಲ್ಲಿದ್ದಾಗ. ಏನೇನೂ ಇಲ್ಲ, ಮನೆಯಲ್ಲಿ ಎಲ್ಲ ಐಟಮ್ಸು ಇರುತ್ತೆ, ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ ಬಾಯ್.